ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 273ನೇ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ರಾಜವಂಶವರ್ಣನ, ಕಾಣ್ವಾಯನರು, ಆಂಧ್ರರು, ಯವನರು, ಮ್ಲೇಚ್ಛರು ಮುಂತಾದ ರಾಜರ ವರ್ಣನ, ಕಲಿಯುಗದ ಲಕ್ಷಣ ಮತ್ತು ಪ್ರಮಾಣದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ಕಣ್ವಗೋತ್ರದ ಬ್ರಾಹ್ಮಣ ರಾಜರು ನಾಡನ್ನು ಆಳುವರು. ಬಳಿಕ ಆಂಧ್ರ ದೇಶದವನಾದ ಶಿಶುಕನೆಂಬವನು ಆ ರಾಜನನ್ನು ಸೆರೆ ಹಿಡಿದು ಶುಂಗ ವಂಶದವರಲ್ಲಿ ಅಳಿದುಳಿದವರನ್ನು ಅಡಗಿಸಿ ಇನ್ನೂ ಪ್ರಬಲರಾದ ಇತರರನ್ನು ನಿರ್ಮೂಲ ಮಾಡಿ 23 ವರ್ಷಗಳ ಕಾಲ ಈ ದೇಶವನ್ನೆಲ್ಲ ಆಳುವನು. ಅವನ ತಮ್ಮನಾದ ಕೃಷ್ಣ ಭ್ರಾತೃವೆಂಬವನು 18 ವರ್ಷ ರಾಜ್ಯಭಾರ ಮಾಡುವನು. ಅವನ ಮಗನಾದ ಮಲ್ಲಕರ್ಣಿಯು 10 ವರ್ಷ ರಾಜನಾಗಿರುವನು. ಬಳಿಕ ಪೂರ್ಣೋತ್ಸಂಗನು
18 ವರ್ಷ ರಾಜ್ಯಭಾರ ಮಾಡುವನು. ಶಾಂತಕರ್ಣಿ 56 ವರ್ಷಗಳ ಕಾಲವು, ಅವನ ಮಗನಾದ ಲಂಬೋದರನು 18 ವರ್ಷ ಕಾಲವು, ಅವನ ಪುತ್ರನಾದ ಅಪೀತನು 20 ವರ್ಷಗಳ ಕಾಲವು ಭೂಪಾಲಕರಾಗಿರುವರು. ಮೇಘಸ್ವಾತಿಯು 18 ವರ್ಷ ರಾಜ್ಯವನ್ನು ಆಳುವನು. ಸ್ವಾತಿಯು 18 ವರ್ಷ ರಾಜ್ಯಭಾರ ಮಾಡುವನು. ಸ್ಕಂದಸ್ವಾತಿಯ ಆಳ್ವಿಕೆಯು 5 ವರ್ಷ ಮಾತ್ರವೇ ನಡೆಯುವುದು. ಮೃಗೇಂದ್ರ ಸ್ವಾತಿಕರ್ಣನು 3 ವರ್ಷವೂ, ಕುಂತಲ ಸ್ವಾತಿಕರ್ಣನು 8 ವರ್ಷವೂ ದೊರೆತನವನ್ನು ನಡೆಸುವರು. ಸ್ವಾತಿವರ್ಣನೆಂಬವನಾದರೂ 1 ವರ್ಷ ರಾಜನಾಗಿರುವನು. ರಿಕ್ತವರ್ಣನು 25 ವರ್ಷ ಅರಸನಾಗಿರುವನು. ಬಳಿಕ ಹಾಲನೆಂಬಾತನು ರಾಜನಾಗಿ 5 ವರ್ಷ ರಾಜ್ಯವಾಳುವನು. ಮಂದುಲಕನು 5 ವರ್ಷ ಭೂಪಾಲಕನಾಗಿರುವನು. ಅವನ ಬಳಿಕ ಪುರೀಂದ್ರಸೇನನೂ ತರುವಾಯ ಸೌಮ್ಯನೂ ರಾಜ್ಯಭಾರ ಮಾಡುವರು. ಸುಂದರ ಶಾಂತಿಕರ್ಣನು 1 ವರ್ಷವೂ, ಚಕೋರ ಸ್ವಾತಿಕರ್ಣನು 6 ತಿಂಗಳು ರಾಜರಾಗಿರುವರು. ಶಿವಸ್ವಾತಿಯು 28 ವರ್ಷ ಪಟ್ಟದಲ್ಲಿರುವನು. ಗೌತಮಿ ಪುತ್ರನೆಂಬ ಅರಸನು 21 ವರ್ಷ ರಾಜ್ಯವಾಳುವನು. ಅವನ ಮಗನಾದ ಪುಲೋಮನು 28 ವರ್ಷ ಭೂಮಿಯನ್ನು ರಕ್ಷಿಸುವನು. ಬಳಿಕ ಶಿವಶ್ರೀ ಪುಲೋಮನು 7 ವರ್ಷ ರಾಜನಾಗಿರುವನು. ಶಾಂತಿಕರ್ಣನ ಪುತ್ರನಾದ ಶಿವಸ್ಕಂದನು ತರುವಾಯ 1 ವರ್ಷ ಕಾಲ ರಾಜ್ಯವಾಳುವನು. ಯಜ್ಞಶ್ರೀ ಶಾಂತಿಕರ್ಣನೆಂಬಾತನು 29 ವರ್ಷ ಅರಸನಾಗಿರುವನು. ಅವನ ಮಗನಾದ ವಿಜಯನು 6 ವರ್ಷ ಮಾತ್ರವೇ ರಾಜ್ಯವಾಳುವನು. ಅವನ ತರುವಾಯ ಅವನ ಪುತ್ರನಾದ ಚಂಡಶ್ರೀ ಶಾಂತಿಕರ್ಣನು 10 ವರ್ಷ ದೊರೆಯಾಗಿರುವನು. ಪುಲೋಮನೆಂಬ ಹೆಸರಿನ ಮತ್ತೊಬ್ಬ ರಾಜನು ಹುಟ್ಟಿ 7 ವರ್ಷ ರಾಜ್ಯವಾಳುವನು. ಹೀಗೆ 19 ಜನ ಆಂಧ್ರ ರಾಜರು ಭೂಮಿಯನ್ನು ಪಾಲಿಸುವರು. ಆಂಧ್ರ ರಾಜರು ಒಟ್ಟು 460 ವರ್ಷಗಳ ಕಾಲ ಈ ದೇಶವನ್ನು ಆಳುವರು. ಅವರ ರಾಜ್ಯದಲ್ಲಿ ಅವರ ಅಧಿಕಾರಿಗಳ ವಂಶದವರು ಇನ್ನೂ ಉಳಿದವರು ರಾಜ್ಯವಾಳುವರು. ಅವರಲ್ಲಿ ಆಂಧ್ರರು 7 ಮಂದಿ, ಆಭೀರರು 10 ಮಂದಿ, ಗರ್ದಭಿಲರು 7 ಜನ, ಶಕರು 18 ಜನ, ಯವನರು 8 ಜನರು, ತುಷಾರರು 14 ಜನರು ಇರುವರು. ಗುರುಂಡ ರಾಜರು 13 ಮಂದಿಯೂ, ಹೂಣ ಭೂಪತಿಗಳು 19 ಮಂದಿಯೂ ರಾಜ್ಯವಾಳುವರು. 8 ಜನ ಯವನ ರಾಜರು ಈ ದೇಶವನ್ನು 87 ವರ್ಷ ಪರಿಪಾಲಿಸುವರು. ಗರ್ದಭಿಲ ವಂಶದ 7 ಮಂದಿ ಅರಸರು ಈ ಭೂಮಿಯ ಅಧಿಪತಿಗಳಾಗುವರು. ರಾಜ್ಯವು ತುಷಾರ ರಾಜರ ಕೈಯಲ್ಲಿ 7,000 ವರ್ಷಗಳ ಕಾಲ ಇರುವುದು. ಮುಂದೆ ಬರಲಿರುವ 13 ಮಂದಿ ಗುರುಂಡ ರಾಜರು, ವೃಷಲ ರಾಜರು ಇವರೆಲ್ಲ ಸೇರಿ 2,380 ವರ್ಷಗಳ ಕಾಲ ರಾಜ್ಯಭಾರ ಮಾಡುವರು. ಗುರುಂಡ ಭೂಪತಿಗಳು
ಮ್ಲೇಚ್ಛರಿಂದ ಉತ್ಪನ್ನರಾದವರು. ಆಂಧ್ರರು 311 ವರ್ಷಗಳು, ಪಾರ್ವತೀಯರು 72 ವರ್ಷಗಳು ಭೂಮಿಯನ್ನು ಪರಿಪಾಲಿಸುವರು. 10 ಜನ ಆಭೀರ ರಾಜರು 67 ವರ್ಷ ರಾಜ್ಯವಾಳುವರು. ಅವರ ಸಂತತಿ ಖಿಲವಾದ ಬಳಿಕ ಕಿಲಕಿಲರೆಂಬ ರಾಜರು ದೊರೆತನ ಮಾಡುವರು. ಅವರು ಧರ್ಮ, ಅರ್ಥ ಮತ್ತು ಕಾಮಗಳನ್ನು ಸಾಧಿಸುವ ಕ್ರಮದಲ್ಲಿ ಯವನರಂತೆಯೇ ಇರುವರು. ಆರ್ಯರು, ಮ್ಲೇಚ್ಛರು ಅವರೊಡನೆ ಎಲ್ಲೆಡೆಗಳಲ್ಲಿಯೂ ಬೆರೆತು ಹೋಗುವರು. ಕಾಲಕ್ರಮದಲ್ಲಿ ಪ್ರಜೆಗಳು ಧರ್ಮಕ್ಕೆ ವಿರೋಧವಾಗಿ ನಡೆಯುತ್ತಾ ದುರ್ಗತಿಗೆ ಒಳಗಾಗುವರು. ರಾಜರು ಜಿಪುಣರೂ ಅಸತ್ಯವಂತರೂ ಆಗುವರು. ಎಲ್ಲೆಲ್ಲಿಯೂ ಆರ್ಯರನ್ನು, ಮ್ಲೇಚ್ಛರನ್ನು ಕಲ್ಕಿಯು ಸಂಹರಿಸುವನು. ಈ ವೇಳೆಗೆ ಜನರೆಲ್ಲರೂ ಅಧರ್ಮ ನಿರತರೂ ವೇದಧರ್ಮ ದೂಷಕರೂ ಆಗುವರು. ರಾಜವಂಶವು ಅಳಿದು ಹೋಗುವುದು. ಕಲಿಯುಗದಲ್ಲಿ ಸಂಧ್ಯಾಂಶವು ಮಾತ್ರ ಉಳಿದಿರುವುದು. ಧರ್ಮವು ಖಿಲವಾಗುವುದು. ಆಗ ಸ್ವಲ್ಪ ಮಟ್ಟಿಗೆ ಧರ್ಮವನ್ನು ಆಚರಿಸುವ ಪ್ರಜೆಗಳಿಗೂ ಕೂಡ ಆಶ್ರಯ ತಪ್ಪಿ ಹೋಗುವುದು. ಜನರು ದುಷ್ಟರು, ದುರ್ಬಲರೂ ಆಗುವರು. ವ್ಯಾಧಿಯಿಂದಲೂ ಶೋಕದಿಂದಲೂ ಪೀಡಿತರಾಗುವರು. ಅನಾವೃಷ್ಟಿಯ ಬಾಧೆಗೆ ತುತ್ತಾಗಿ ಒಬ್ಬರನ್ನೊಬ್ಬರು ಕೊಲ್ಲಬೇಕೆನ್ನುವರು. ಅವರಿಗೆ ದಿಕ್ಕೇ ಇಲ್ಲ. ಎಲ್ಲ ಕಡೆಯಿಂದಲೂ ಭೀತಿಯೊದಗುವುದು. ಘೋರವಾದ ಸಂಕಟಕ್ಕೆ ಸಿಕ್ಕಿ ಬೆಟ್ಟ ಗುಡ್ಡಗಳಿಗೂ ನದ ನದಿಗಳಿಗೂ ಓಡಿ ಹೋಗಿ ಅವಿತುಕೊಂಡು ವಾಸಿಸುವರು. ರಾಜವಂಶಗಳು ಅಳಿದ ಮೇಲೆ ಜನರು ತಮ್ಮ ಮನೆ ಮಠಗಳನ್ನು ತೊರೆದು ಓಡಿ ಹೋಗುವರು. ಅವರಿಗೆ ಸ್ನೇಹವೆಂಬುದಾಗಲಿ ಲಜ್ಜೆಯಾಗಲಿ ಇಲ್ಲ. ಸ್ನೇಹಿತರು, ಅಣ್ಣ ತಮ್ಮಂದಿರು ಇವರನ್ನೆಲ್ಲ ಕೈಬಿಡುವರು. ವರ್ಣಾಶ್ರಮ ಧರ್ಮಗಳನ್ನು ತೊರೆದು ಅಧರ್ಮಗಳಲ್ಲಿ ಆಸಕ್ತರಾಗಿ ಎಲೆ ಮತ್ತು ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ನಾರುಬಟ್ಟೆ, ಚರ್ಮ, ಎಲೆ ಮುಂತಾದವುಗಳನ್ನು ಉಟ್ಟು ಹೊಟ್ಟೆಯ ಪಾಡಿಗೋಸ್ಕರ ಭೂಮಿಯಲ್ಲೆಲ್ಲ ಅಲೆಯುವರು. ಕಲಿಯುಗದ ಕೊನೆಯ ವೇಳೆಗೆ ಪ್ರಜೆಗಳು ಹೀಗೆ ಕಷ್ಟವನ್ನು ಅನುಭವಿಸಿ ಆ ಯುಗವು ಮುಗಿದಾಗ ಅದರೊಡನೆ ತಾವು ನಷ್ಟವಾಗುವರು. ದೇವಮಾನದ 1000 ವರ್ಷಗಳ ಪರಿಮಾಣವುಳ್ಳ ಕಲಿಯುಗವು ಅದರ ಸಂಧ್ಯಾಂಶವು ಸಂಪೂರ್ಣವಾಗಿ ಕಳೆದು ಹೋದ ಮೇಲೆ ಕೃತಯುಗವು ಪ್ರವೇಶಿಸುವುದು. ಹಿಂದೆ ಇದ್ದ, ಈಗ ಇರುವ ಮತ್ತು ಮುಂದೆ ಬರುವ ರಾಜರ ವಂಶವೆಲ್ಲವನ್ನೂ ಕ್ರಮವಾಗಿ ವಿವರಿಸಿರುವೆನು. ಪರೀಕ್ಷಿದ್ರಾಜನು ಹುಟ್ಟಿದ ದಿನದಿಂದ ಮಹಾಪದ್ಮನಂದನ ಅಭಿಷೇಕದವರೆಗೆ 1050 ವರ್ಷಗಳಾಗುವುದೆಂದು ತಿಳಿಯಬೇಕು. ಮಹಾಪದ್ಮನ ತರುವಾಯ ಪೌಲೋಮರು, ಆಂಧ್ರರೂ ಸೇರಿ 836 ವರ್ಷಗಳ ಕಾಲ ಆಳುವರು. ಎಂದರೆ ಪರೀಕ್ಷಿದ್ರಾಜನ ಕಾಲದಿಂದ ಆಂಧ್ರರ ಪತನದವರೆಗೆ 1886 ವರ್ಷಗಳು ಕಳೆದಂತಾಗುವವು. ಪುರಾಣಜ್ಞರು, ಶಾಸ್ತ್ರಜ್ಞರೂ ಆದ ಮಹರ್ಷಿಗಳು ಮುಂದೆ ಹೀಗಾಗುವುದೆಂಬುದನ್ನು ಲೆಕ್ಕ ಮಾಡಿ ಹೇಳಿರುವರು.
ಮುಂದೆ ಬರುವ 27 ಜನ ಆಂಧ್ರ ರಾಜರ ಆಳ್ವಿಕೆಯು ನಡೆಯುವ ಕಾಲದಲ್ಲಿ ಸಪ್ತರ್ಷಿಗಳು ಉನ್ನತವಾದ ಜ್ವಾಲೆಯಿಂದ ಕೂಡಿದ ಅಗ್ನಿಯಂತೆ ತೇಜೋಯುಕ್ತರಾಗಿರುವರು. ನಕ್ಷತ್ರ ಮಂಡಲದಲ್ಲಿರುವ ಅಶ್ವಿನಿ ಮೊದಲಾದ 27 ನಕ್ಷತ್ರಗಳಲ್ಲಿ ಒಂದೊಂದರೊಡನೆಯೂ ಸಪ್ತರ್ಷಿಗಳ ಯೋಗವು ಕ್ರಮವಾಗಿ 100 ವರ್ಷಗಳ ಕಾಲ ಇರುವುದು. ಸಪ್ತರ್ಷಿಗಳ ಈ ಪರ್ಯಾಯ ಕಾಲವನ್ನು ದೇವಮಾನದಲ್ಲಿ ಎಣಿಸಿದರೆ 67 ವರ್ಷಗಳಾಗುವವು. ಸಪ್ತರ್ಷಿ ಮಂಡಲವು ರಾತ್ರಿಯಲ್ಲಿ ಉದಿಸುವುದಷ್ಟೇ. ಆಗ ಮೊದಲಿನ 2 ನಕ್ಷತ್ರಗಳ ಮಧ್ಯಕ್ಕೆ ನೇರವಾಗಿ ಯಾವ ನಕ್ಷತ್ರವು ಕಾಣುತ್ತದೆಯೋ ಅದರೊಡನೆ ಸಪ್ತರ್ಷಿಗಳು 100 ವರ್ಷಗಳ ಕಾಲ ಯುಕ್ತರಾಗಿರುವರೆಂದು ಭಾವಿಸಬೇಕು. ಸಪ್ತರ್ಷಿಗಳಿಗೂ ನಕ್ಷತ್ರಗಳಿಗೂ ಆಗುವ ಯೋಗಕ್ಕೆ ಇದೇ ನಿದರ್ಶನ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 273ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.